ವೃಂದಾವನದಲ್ಲಿ ಒಂದು ದಿನ ಎಲ್ಲಾ ಗೋಪಿಯರು ಶ್ರೀಕೃಷ್ಣನ ಸುತ್ತಲೂ ಸೇರಿದ್ದರು. ಕೃಷ್ಣನು ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದನು. ರಾಧೆಯು ಅಲ್ಲೇ ಇದ್ದಳು. ಆ ದಿನ ರಾಧೆಯ ಮನಸ್ಸಿನಲ್ಲಿ ಒಂದು ಚಿಕ್ಕ ಹೆಮ್ಮೆ ಮೂಡಿತು. ಕೃಷ್ಣನು ಎಲ್ಲರಿಗಿಂತ ನನ್ನನ್ನೇ ಹೆಚ್ಚು ಪ್ರೀತಿಸುತ್ತಾನೆ ಎಂದು ಅವಳು ಮನಸ್ಸಿನಲ್ಲೇ ಯೋಚಿಸಿದಳು. ಶ್ರೀಕೃಷ್ಣನು ರಾಧೆಯ ಮನಸ್ಸಿನ ಆಲೋಚನೆಯನ್ನು ಅರಿತನು, ಆದರೆ ಏನೂ ಹೇಳಲಿಲ್ಲ. ಮರುದಿನ ಬೆಳಗ್ಗೆ ಕೃಷ್ಣನು ಗೋಪಿಯರೊಂದಿಗೆ ಕಾಡಿನೊಳಗೆ ನಡೆಯಲು ಹೊರಟನು. ಎಲ್ಲರೂ ಸಂತೋಷದಿಂದ ಅವನ ಹಿಂದೆ ನಡೆಯುತ್ತಿದ್ದರು. ಸ್ವಲ್ಪ ದೂರ ಹೋದ ನಂತರ ಕೃಷ್ಣನು ಇದ್ದಕ್ಕಿದ್ದಂತೆ ಕಾಣೆಯಾದನು. ಎಲ್ಲಾ ಗೋಪಿಯರು ಗಾಬರಿಯಿಂದ ಕೃಷ್ಣನನ್ನು ಹುಡುಕತೊಡಗಿದರು. ಕೃಷ್ಣ, ಕೃಷ್ಣ ಎಂದು ಎಲ್ಲರೂ ಕರೆದರು. ಆದರೆ ಎಲ್ಲಿಯೂ ಉತ್ತರ ಬರಲಿಲ್ಲ. ರಾಧೆಯ ಹೃದಯ ಆತಂಕದಿಂದ ತುಂಬಿತು. ಅವಳು ಕಣ್ಣೀರು ಹಾಕುತ್ತಾ ಕಾಡಿನ ಪ್ರತಿಯೊಂದು ದಾರಿಯಲ್ಲೂ ಹುಡುಕಿದಳು. ಗಂಟೆಗಳ ಕಾಲ ಹುಡುಕಿದರೂ ಕೃಷ್ಣನು ಸಿಗಲಿಲ್ಲ. ಆಗ ರಾಧೆ ಒಂದು ಮರದ ಕೆಳಗೆ ಕುಳಿತು, ಕೃಷ್ಣ, ನೀನು ನನ್ನ ಬಳಿ ಇಲ್ಲದಿದ್ದರೆ ನನ್ನ ಜೀವನಕ್ಕೆ ಯಾವುದೇ ಅರ್ಥವಿಲ್ಲ. ನನಗೆ ನಿನ್ನ ಪ್ರೀತಿ ಮಾತ್ರ ಸಾಕು. ನನಗೆ ಹೆಮ್ಮೆಯೂ ಬೇಡ, ಅಹಂಕಾರವೂ ಬೇಡ ಎಂದು ಪ್ರಾರ್ಥಿಸಿದಳು. ಆ ಕ್ಷಣವೇ ಶ್ರೀಕೃಷ್ಣನು ಅವಳ ಮುಂದೆ ಪ್ರತ್ಯಕ್ಷನಾದನು. ಮುಖದಲ್ಲಿ ಮುದ್ದಾದ ನಗು ಮೂಡಿಸಿಕೊಂಡು, ರಾಧೆ, ಪ್ರೀತಿಯಲ್ಲಿ ಹೆಮ್ಮೆ ಇರಬಾರದು. ಪ್ರೀತಿ ಎಂದರೆ ವಿನಯ, ನಂಬಿಕೆ ಮತ್ತು ತ್ಯಾಗ ಎಂದು ಹೇಳಿದರು. ರಾಧೆ ತನ್ನ ತಪ್ಪನ್ನು ಅರಿತು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದಳು. ಕೃಷ್ಣನು ಅವಳನ್ನು ಎಬ್ಬಿಸಿ, ನಿನ್ನ ಪ್ರೀತಿ ನಿಷ್ಕಲ್ಮಶವಾಗಿದೆ. ಅದಕ್ಕಾಗಿಯೇ ನೀನು ನನಗೆ ಅತ್ಯಂತ ಪ್ರಿಯಳು ಎಂದು ಆಶೀರ್ವದಿಸಿದನು. ಅಲ್ಲಿದ್ದ ಗೋಪಿಯರೆಲ್ಲರೂ ಈ ದೃಶ್ಯವನ್ನು ನೋಡಿ ಸಂತೋಷಪಟ್ಟರು. ಆ ದಿನದಿಂದ ರಾಧೆ ಇನ್ನಷ್ಟು ವಿನಯದಿಂದ ಎಲ್ಲರನ್ನೂ ಪ್ರೀತಿಸಲು ಆರಂಭಿಸಿದಳು. ನೀತಿ: ನಿಜವಾದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನವಿಲ್ಲ. ವಿನಯ, ನಂಬಿಕೆ ಮತ್ತು ತ್ಯಾಗವೇ ಪ್ರೀತಿಯ ನಿಜವಾದ ಆಭರಣ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆ. ಧನ್ಯವಾದಗಳು.